ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಮೊದಲ ಒಂದು ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಅಂತಿಮ BA ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ 3 ಪುಸ್ತಕಗಳಿದೆ. ಕೋರ್ಸ್ 3, ಕೋರ್ಸ್ 4 ಹಾಗೆ ಕೋರ್ಸ್ 5, ಒಟ್ಟು 3 ಪುಸ್ತಕಗಳಿರುವಂಥದ್ದು. ನಾವು ಕೋರ್ಸ್ 3ರಿಂದ ಆರಂಭಿಸುವ. ಕೋರ್ಸ್ 3 ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ. ಬ್ಲಾಕ್ 1ರಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಪುಸ್ತಕಗಳಿರುವವರು ಪುಸ್ತಕಗಳಲ್ಲಿ ಗುರುತನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಾದವರು ಪಾಯಿಂಟ್ಸ್ ಬುಕ್ ಅಂತ ನೀವು ಮಾಡ್ಕೊಂಡಿದ್ರೆ ಪಾಯಿಂಟ್ಸ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾದ ಪ್ರಶ್ನೆಗಳು ಅಂತ ಹೇಳಿದರೆ ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ಗುರುತನ್ನು ಹಾಕ್ಕೊಳ್ಳುವಂಥದ್ದು, ಹಾಗೆ ಅದನ್ನು ವಿವರಣೆಯನ್ನು ನಿಮಗೆ ತಿಳಿಸುವಂಥದ್ದು. ಯಾಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿದ್ದೇನೆ ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಸ್ವಲ್ಪ ನೋಡ್ಕೊಳ್ಳಿ. ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು, ಅಂದರೆ ರಿಪೀಟ್ ಆಗಿ ಬರುವಂತಹ ಪ್ರಶ್ನೆಗಳಾದ್ದರಿಂದ ನೀವು ಅದೇ ರೀತಿಯಾಗಿ ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಗಳು ತುಂಬಾ ಸುಲಭ ಆಗ್ತದೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಅವರು ನಡುವಿನಲ್ಲಿ ಮಾತ್ರ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅಥವಾ ಕೆಲವೊಂದನ್ನು ಅವರು ಸ್ವಲ್ಪ ತಿರುಚಿ ಪ್ರಶ್ನೆಗಳನ್ನು ಕೇಳುವುದರಿಂದ ನಮಗೆ ಕನ್ಫ್ಯೂಸ್ ಕೂಡ ಆಗುವಂಥದ್ದು. ಆದರೆ ಉತ್ತರಗಳು ಅದೇ ಇರ್ತದೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇವಾಗ ಬ್ಲಾಕ್ 1ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತೇನೆ, ಅದನ್ನು ನೀವು ಗುರುತನ್ನು ಹಾಕ್ಕೊಳ್ಳಿ. ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಮೂಲ 15 ಅಂಕಕ್ಕೆ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಶಾಸ್ತ್ರಾಧಾರಗಳ ಮಹತ್ವ ಅಂತ ಕೇಳಿದ್ದಾರೆ. ಶಾಸ್ತ್ರಾಧಾರಗಳ ಮಹತ್ವ ಅಥವಾ ಆಧಾರಗಳು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಇನ್ನು ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು. ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. 2023ರಲ್ಲಿ 15 ಅಂಕಕ್ಕೆ ಕೇಳಿದ್ದಾರೆ. 2022ರಲ್ಲೂ ಕೂಡ ಅದನ್ನು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಆದ್ದರಿಂದ ಇದನ್ನು ಸ್ಕಿಪ್ ಮಾಡಲೇಬಾರ್ದು, ಓದ್ಕೊಳ್ಬೇಕು. ಅದರ ವಿವರಣೆಯನ್ನು ನಾವು ತಿಳ್ಕೊಳ್ಳುವ. ಇನ್ನು ಬಹುಮನಿ ಸಾಮ್ರಾಜ್ಯ, ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳನ್ನು 10 ಅಂಕಕ್ಕೆ 15 ಅಂಕಕ್ಕೆ 2 ಬಾರಿ, ಒಮ್ಮೆ 10 ಅಂಕಕ್ಕೆ ಕೇಳಿದ್ದಾರೆ. ಅದೇ ಪ್ರಶ್ನೆಯನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಅಂಕಕ್ಕೆ, ಮತ್ತೊಂದು ಪ್ರಶ್ನೆಯಲ್ಲಿ 10 ಅಂಕಕ್ಕೆ ಕೇಳಿರುವಂಥದ್ದು. ಘಟಕ 4 ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು. ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳಾಗಿದೆ. ಇನ್ನು ಘಟಕ 5ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ, ಆರ್ಥಿಕ ಪರಿಸ್ಥಿತಿಗಳು 15 ಅಂಕಕ್ಕೆ ಬಂದಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಮತ್ತು ಆರ್ಥಿಕ ಪರಿಸ್ಥಿತಿಗಳು. ಇದರಲ್ಲಿ ಪುಟ ಸಂಖ್ಯೆ 2ರಲ್ಲಿ ಆಧಾರಗಳು 10 ಅಂಕಕ್ಕೆ ಹಾಗೆ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ. ಆಧಾರಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಆಧಾರಗಳಲ್ಲಿ ಬರುವಂತಹ ಪ್ರಶ್ನೆಗಳು ಹೇಗೆ ಹೇಳಿದರೆ, ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳ ಮಹತ್ವವನ್ನು ತಿಳಿಸಿ, ಅಥವಾ ಶಾಸ್ತ್ರಾಧಾರಗಳ ಮೂಲಗಳನ್ನು ತಿಳಿಸಿ, ಅಥವಾ ಆಧಾರಗಳ ಬಗ್ಗೆ ತಿಳಿಸಿ. ಆಧಾರಗಳು ಅಂತ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೂಡ ಅವರು ಕೇಳಬಹುದು. ಯಾವುದೇ ದೇಶದ ಇತಿಹಾಸ ರಚನೆಗೆ ಆಧಾರಗಳು ಅವಶ್ಯಕತೆ ಇದೆ. ಇಲ್ಲಿ ನಾವು ಇತಿಹಾಸ ಅಂತ ಬಂದಾಗ ನಮಗೆ ಯಾವುದೇ ಒಂದು ವಿಚಾರಕ್ಕೆ ಆಧಾರ ಇದ್ದರೆ ಮಾತ್ರ ನಾವು ನಂಬಲಿಕ್ಕೆ ಸಾಧ್ಯ ಅಲ್ವಾ. ಈಗ ಒಂದಾನೊಂದು ಕಾಲದಲ್ಲಿ ಈ ರೀತಿ ಇತ್ತು ಎನ್ನುವುದಕ್ಕೆ ಏನಾದರೂ ಒಂದು ಸಾಕ್ಷಿ ಬೇಕು ನಮಗೆ. ಆ ಸಾಕ್ಷಿಯ ಆಧಾರ ಆಗಿರುವಂಥದ್ದು ನಮಗೆ ಆ ಒಂದು ಆಧಾರಗಳು ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿರ್ತದೆ. ಅಂದರೆ ಈಗ ಅದರಲ್ಲಿ ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ಕಾಣ್ಬೋದು. ಆಧಾರಗಳಲ್ಲಿ 2 ವಿಧಗಳು, ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. 2 ಪಾಯಿಂಟ್ಸನ್ನು ನೆನಪಲ್ಲಿಟ್ಕೊಳ್ಳಿ. ಮುಖ್ಯವಾಗಿರುವಂಥ 2 ಪಾಯಿಂಟ್ಸ್ಗಳು ಆಧಾರಗಳಲ್ಲಿ, ಒಂದು ಸಾಹಿತ್ಯ ಆಧಾರಗಳು,
ಏನು ಹೇಳಬೇಕು, ನನ್ನ ಜೊತೆಗೆ ನೀವು ಕೂಡ ರಿಪೀಟ್ ಆಗಿ ಅದನ್ನು ಹೇಳ್ತಾ ಇರಬೇಕು. ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಮೊದಲನೇದಾಗಿ ಸಾಹಿತ್ಯದ ಆಧಾರಗಳು, ಎರಡನೆಯದಾಗಿ ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ ಮತ್ತೆರಡು ಪಾಯಿಂಟ್ಸ್ಗಳನ್ನು ನೀವು ಕಾಣ್ಬೋದು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆರಡು ಪಾಯಿಂಟ್ಸ್ಗಳು ಯಾವುದೆಲ್ಲ? ಒಂದು ದೇಶೀಯ ಆಧಾರಗಳು, ಎರಡು ವಿದೇಶಿ ಆಧಾರಗಳು. ನಮ್ಮ ದೇಶದ ಆಧಾರಗಳು, ಮತ್ತೊಂದು ಹೊರ ದೇಶದ ಆಧಾರಗಳು ಅಂತ ಹೇಳುವಂಥದ್ದು. ದೇಶೀಯ ಆಧಾರಗಳು, ಎರಡನೇದು ವಿದೇಶಿ ಆಧಾರಗಳು. ಯಾವುದರಲ್ಲಿ? ಅದು ಸಾಹಿತ್ಯದ ಆಧಾರಗಳಲ್ಲಿ. ಸಾಹಿತ್ಯದ ಆಧಾರಗಳಲ್ಲಿ 2 ಪಾಯಿಂಟ್. ಒಂದು ದೇಶೀಯ ಆಧಾರಗಳು, ಎರಡನೇದು ವಿದೇಶಿ ಆಧಾರಗಳು. ಇದಿಷ್ಟು ಪಾಯಿಂಟ್ಸ್ ಆಯಿತಾ. ಇನ್ನು ಎರಡನೇ ಮುಖ್ಯ ಪಾಯಿಂಟ್ಸ್ ಪುರಾತತ್ವ ಆಧಾರಗಳು. ಸಾಹಿತ್ಯದ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎನ್ನುವಂಥ 2 ಪಾಯಿಂಟ್ಸ್ಗಳಿದೆ ಆಧಾರಗಳಲ್ಲಿ. ಮೊದಲನ ಸಾಹಿತ್ಯ ಆಧಾರದಲ್ಲಿ ಒಂದು ದೇಶೀಯ ಆಧಾರಗಳು, ಮತ್ತೊಂದು ವಿದೇಶಿ ಆಧಾರಗಳಾಯಿತು. ಇನ್ನು ಮುಖ್ಯವಾದ ಎರಡನೇ ಪಾಯಿಂಟ್ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರದಲ್ಲಿ 3 ಮುಖ್ಯ ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಒಂದು ಶಾಸನಗಳು, ಒಂದು ನಾಣ್ಯಗಳು, ಮತ್ತೊಂದು ಸ್ಮಾರಕಗಳು. ಯಾವುದೆಲ್ಲ ಬರ್ತದೆ? ಪುರಾತತ್ವ ಆಧಾರಗಳಲ್ಲಿ. ಅದು ತುಂಬಾ ಪುರಾತನವಾಗಿರುವಂಥ ಆಧಾರಗಳಲ್ಲಿ ಅವರು ಕೊಡುವಂಥದ್ದು. ಪುರಾತತ್ವ ಆಧಾರಗಳಲ್ಲಿ ಒಂದು ಶಾಸನಗಳು, ಎರಡನೇದು ನಾಣ್ಯಗಳು, 3 ಸ್ಮಾರಕಗಳು. ಯಾವುದೆಲ್ಲ ಮತ್ತೊಮ್ಮೆ ಹೇಳಿ? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ನಾವು ಅದರ ವಿವರಣೆಯನ್ನು ತಿಳ್ಕೊಳ್ಳುವ. ಮೊದಲನೇದಾಗಿ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳು ಅಂತ ಹೇಳಿದಾಗ ಕೂಡಲೇ ಸಾಹಿತ್ಯ ಅಂದರೆ ಏನು? ಸಾಹಿತ್ಯ ಅಂತ ಹೇಳಿದರೆ ಕತೆ, ಕವನ, ಆಮೇಲೆ ಅದಕ್ಕೆ ಬರೆಯುವಂತಹ ಲೇಖನಿಗಳು, ಪದ್ಯ, ಗದ್ಯ, ನಾಟಕ ಏನೇ ಇರ್ಬೋದು, ಅದೆಲ್ಲ ಕೂಡ ಸಾಹಿತ್ಯದಲ್ಲಿ ಬರುವಂಥದ್ದು. ಆ ಸಾಹಿತ್ಯ ಆಧಾರಗಳನ್ನು ಇಟ್ಕೊಂಡು ನಾವು ಏನು ತಿಳ್ಕೊಳ್ತೇವೆ? ರಾಜರು ಯಾವ ಕಾಲದಲ್ಲಿ ಇದ್ದರು, ರಾಜರು ಎಷ್ಟು ವರ್ಷಗಳ ತನಕ ಇದ್ದರು, ಯಾವ ರಾಜರು ಏನೆಲ್ಲ ಬರಿತಾ ಇದ್ದರು, ಯಾವ ರೀತಿ ಆಡಳಿತವನ್ನು ಮಾಡ್ತಾಯಿದ್ರು, ಎಲ್ಲ ಕೂಡ ನಮಗೆ ತಿಳಿಯುವಂಥದ್ದು ಈ ಸಾಹಿತ್ಯ ಆಧಾರಗಳಿಂದ ನಾವು ತಿಳಿರುವಂಥದ್ದು. ಅದರಲ್ಲಿ ಆ ಸಾಹಿತ್ಯ ಆಧಾರದಲ್ಲಿ 2 ವಿಧ. ಒಂದು ದೇಶೀಯ ಆಧಾರ, ಮತ್ತೊಂದು ವಿದೇಶಿ ಸಾಹಿತ್ಯ ಆಧಾರ. ದೇಶೀಯ ಸಾಹಿತ್ಯ ಆಧಾರ ಅಂತ ಹೇಳಿದರೆ ನಮ್ಮ ದೇಶದ, ಅಂದರೆ ಭಾರತ ದೇಶದ ರಾಜರುಗಳಿರ್ಬೋದು, ಭಾರತ ದೇಶದ ಜನರು ಏನೆಲ್ಲ ಕತೆ, ಕವನ, ಕಾದಂಬರಿ ಎಲ್ಲ ಬರ್ದಿರ್ತಾರಲ್ವ, ಆ ಬರೆದ ಆಧಾರದ ಮೇಲೆ ಈ ರಾಜರು ಇದ್ದರು, ಈ ರಾಜರ ಕಾಲದಲ್ಲಿ ಈ ಒಂದು ಕತೆ ಇತ್ತು. ಈಗ ಒಂದು ಕವಿತೆ ಬರೀತಾರೆ, ಒಬ್ಬ ರಾಜ ಒಂದು ಕಾವ್ಯವನ್ನು ಬರೆದಿದ್ದಾನೆ ಅಂತ ಹೇಳಿದರೆ ಅವನ ಹೆಸರನ್ನು ಉಲ್ಲೇಖ ಮಾಡಿರ್ತಾನೆ. ಹಾಗೆಯೇ ಅವನ ಸುತ್ತಮುತ್ತಲಿರುವ ಅಥವಾ ಅವನು ಮಾಡಿರುವಂಥ ಯುದ್ಧಗಳ ಬಗ್ಗೆ ಇರ್ಬೋದು, ಅವನ ವಿರುದ್ಧವಾಗಿರುವಂಥ ರಾಜರುಗಳ ಬಗ್ಗೆ ಎಲ್ಲ ಕೂಡ ಅವನ ಒಂದು ಕಾವ್ಯದಲ್ಲಿ, ಅವನ ಒಂದು ಸಾಹಿತ್ಯದಲ್ಲಿ ಇರೋದರಿಂದ ನಮಗೆ ಗೊತ್ತಾಗುವಂಥದ್ದು ಇಲ್ಲಿ ಈ ರಾಜರು ಆಳ್ವಿಕೆ ಮಾಡ್ತಾಯಿದ್ರು, ಈ ರಾಜರು ನಮಗೆ ಎಲ್ಲವನ್ನು ತಿಳಿಸ್ತಾ ಇದ್ರು ಎನ್ನುವಂಥ ವಿಚಾರ ನಮಗೆ ಗೊತ್ತಾಗುವಂಥದ್ದು. ಅದು ನಮ್ಮ ದೇಶದ ಜನರು ಮಾಡಿರುವಂತಹ ಒಂದು ಸಾಹಿತ್ಯಗಳು. ದೇಶೀಯ ಆಧಾರಗಳಲ್ಲಿ ನಮಗೆ ಬೇರೆ ಬೇರೆ ಗ್ರಂಥಗಳು ಸಿಕ್ಕಿದೆ. ಬೇರೆ ಬೇರೆ ಗ್ರಂಥಗಳು, ಈಗ ನೀವು ಗ್ರಂಥಾಲಯಕ್ಕೆ ಹೋದಾಗ, ಅಂದರೆ ಲೈಬ್ರರಿಯಲ್ಲಿ ನೀವು ನೋಡಿದರೆ ಅಲ್ಲಿ ಕತೆ, ಕವನ, ಕಾದಂಬರಿ, ತುಂಬ ಹಳೆಯ ಇತಿಹಾಸದಲ್ಲಿ ಇರುವಂಥ ಎಲ್ಲ ಒಂದು ಕವಿತೆಗಳು, ಕವನಗಳು ಅಥವಾ ಗ್ರಂಥಗಳು ನಮಗೆ ಸಿಕ್ಕಿದೆ. ಈ ಗ್ರಂಥಗಳೆಲ್ಲ ನಮ್ಮ ದೇಶದ ಭಾರತೀಯರು ಬರೆದಿರುವಂಥದ್ದು. ಅದು ಬೇರೆ ಬೇರೆ ಭಾಷೆಗಳಲ್ಲಿರ್ಬೋದು. ಸಂಸ್ಕೃತ ಭಾಷೆಯಲ್ಲಿತ್ತು, ಕನ್ನಡ ಭಾಷೆ, ಸಂಸ್ಕೃತ, ತೆಲುಗು, ಮರಾಠಿ, ಉರ್ದು, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಿಂದ ಅನೇಕ ಗ್ರಂಥಗಳು ನಮಗೆ ಸಿಕ್ಕಿದೆ. ಇದರಿಂದಾಗಿ ನಮಗೆ ಅನೇಕ ರಾಜರ ಬಗ್ಗೆ ನಮಗೆ ತಿಳಿದು ಬಂದಿರುವಂಥದ್ದು. ಇನ್ನು ಸಂಸ್ಕೃತದಲ್ಲಿ ರಚಿಸಿದ ಕುಮಾರ ಕೆಂಪಣ್ಣನ ಪತ್ನಿ, ಸಂಸ್ಕೃತದಲ್ಲಿ ಯಾರು ರಚಿಸಿದ್ದಾರೆ? ಕುಮಾರ ಕೆಂಪಣ್ಣನ ಪತ್ನಿ ಗಂಗಾಂಬಿಕೆಯ ಮಧುರ ವಿಜಯಂ ಅಥವಾ ವೀರ ಕೆಂಪಣ್ಣರಾಯ ಚರಿತಂ ಸಂಸ್ಕೃತದಲ್ಲಿ ರಚಿಸಿರುವಂತಹ ಒಂದು ಗ್ರಂಥ. ಇದು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ವಿವರಿಸುವುದಲ್ಲದೆ ಕಂಪಣ್ಣನ ದಕ್ಷಿಣ ದಂಡಯಾತ್ರೆಯನ್ನು ಕೂಡ ವರ್ಣಿಸುತ್ತದೆ. ನೋಡಿ, ಈ ಒಂದು ಗ್ರಂಥದಲ್ಲಿ ಯಾವ ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಹೇಳಿದ್ದಾರೆ. ಭಾರತದ ಸ್ಥಿತಿಗತಿ, ರಾಜಕೀಯ ಹೇಗಿತ್ತು, ಈಗ ಮಾತ್ರ ರಾಜಕೀಯ ಅಂತಲ್ಲ, ಎಷ್ಟೋ ವರ್ಷಗಳ ಹಿಂದೆ ಕೂಡ ರಾಜಕೀಯ ನಡೀತಾ ಇತ್ತು, ರಾಜಕೀಯ ಆಗ್ತಾ ಇತ್ತು. ಯಾವ ರೀತಿ ರಾಜಕೀಯ ಆಗ್ತಾ ಇತ್ತು, ದಕ್ಷಿಣ ಭಾರತದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ರಾಜಕೀಯ ಸ್ಥಿತಿಗಳು ಹೇಗಿದ್ದವು ಅಂತ ಬರೆದವರು
ಕುಮಾರ ಕೆಂಪಣ್ಣನ ಪತ್ನಿ ಗಂಗಾಂಬಿಕೆ ಬರೆದಿರುವಂಥವ್ರು. ಅವರು ಏನು ಮಾಡಿದ್ದಾರೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಈ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ. ಇದೇ ರೀತಿ ಅವರು ರಾಜಕೀಯ ಸ್ಥಿತಿಗತಿಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಕಂಪಣ್ಣನ ದಕ್ಷಿಣ ದಂಡಯಾತ್ರೆ, ಅವರು ಹೋಗಿರುವಂತಹ ದಂಡಯಾತ್ರೆ ಅಂದರೆ ಯುದ್ಧಕ್ಕೆ ಹೋಗಿರುವಂತಹ ವಿಚಾರವನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ. ಅವಾಗ ನಮಗೆ ಗೊತ್ತಾಯ್ತಲ್ವ, ಕಂಪಣ್ಣನವರು ದಂಡಯಾತ್ರೆಗೆ ಹೋಗಿದ್ದಾರೆ, ಅವರು ಈ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ರು ಅಂತ ನಮಗೆ ಅವಾಗ ಆ ಆಧಾರ ಸಿಕ್ಕಿತು. ಇನ್ನು ವಿದ್ಯಾರಣ್ಯನ ಕಾಲಜ್ಞಾನ, ರಾಜನಾಥ ಡಿಂಡಮನ ಸಾಳುವಾಭ್ಯುದಯಂ, ತಿರುಮಲಾಂಬೆಯ ವರದಾಂಬಿಕಾ ಪರಿಣಯಂ, ಈ ರೀತಿ ಅನೇಕ ಸಾಹಿತ್ಯಗಳು. ನಮಗೆ ಈ ಎಲ್ಲ ಹೆಸರುಗಳು ನೆನಪಿಗೆ ಬರುವುದಿಲ್ಲ. ಈಗ ನಾವು ಒಮ್ಮೆ ಓದ್ತಾ ಹೋಗ್ತೇವೆ, ಆದರೆ ಪರೀಕ್ಷೆಗೆ ಬರಿಬೇಕಾದ್ರೆ ಆ ರೀತಿಯ ಹೆಸರುಗಳು ಅಂದರೆ ಬೇರೆ ಬೇರೆ ಸಾಹಿತಿಗಳ ಹೆಸರುಗಳು ಎಲ್ಲ ಕೂಡ ನಮಗೆ ನೆನಪಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಷ್ಟು ಅದನ್ನು ಪದೇ ಪದೇ ಓದ್ತಾ ಇದ್ದರೆ ನೆನಪಿಗೆ ಬರ್ತದೆ. ಆದರೆ ನಾವು ಸ್ವಲ್ಪ ಸ್ವಲ್ಪ ಓದೋದ್ರಿಂದ ಎಲ್ಲವನ್ನು ಕೂಡ ನೆನಪಿಗೆ ಬರಲಿಕ್ಕೆ ಆಗೋದಿಲ್ಲ ನಮಗೆ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಹಿತ್ಯ ಆಧಾರಗಳು ಅಂತ ಪಾಯಿಂಟ್ಸ್ ಬರೀರಿ. ಈ ಸಾಹಿತ್ಯ ಆಧಾರಗಳಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಡಿ. ಸಾಹಿತ್ಯ ಆಧಾರಗಳು ಅಂತ ಬಂದಾಗ ಅದರಲ್ಲಿ ನಮ್ಮ ದೇಶದ ದೇಶೀಯ ಆಧಾರಗಳಿದೆ, ಹಾಗೆಯೇ ವಿದೇಶಿ ಆಧಾರಗಳನ್ನು ಕೂಡ ಕಾಣ್ಬೋದು. ಅನೇಕ ಸಾಹಿತಿಗಳು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅದನ್ನು ದೇಶೀಯ ಜನರು ದೇಶೀಯ ಭಾಷೆಗಳಲ್ಲಿ ರಚಿಸಿದರೆ, ಇನ್ನು ವಿದೇಶಿಯರು ಆಂಗ್ಲ ಭಾಷೆಯಲ್ಲಿ ಅದನ್ನು ಗ್ರಂಥಗಳನ್ನೆಲ್ಲ ಬರೆದು ನಮ್ಮ ದೇಶದ ರಾಜರುಗಳ ಬಗ್ಗೆ, ನಮ್ಮ ದೇಶದ ಇತಿಹಾಸದ ಬಗ್ಗೆ ಅವರು ಕೂಡ ಅನೇಕ ಗ್ರಂಥಗಳನ್ನು ರಚಿಸಿ ಬರೆದಿದ್ದಾರೆ ಅಂತ ಬರೀರಿ. ಮೊದಲನೇದಾಗಿ ನಮ್ಮ ದೇಶದ ದೇಶೀಯ ಆಧಾರಗಳು, ದೇಶೀಯ ಸಾಹಿತ್ಯ ಆಧಾರಗಳು. ಎರಡನೇದಾಗಿ ವಿದೇಶಿ ಸಾಹಿತ್ಯ ಆಧಾರಗಳು. ಮೊದಲನೇದಾಗಿ ದೇಶೀಯ ಆಧಾರಗಳಲ್ಲಿ ನೀವೇನು ಬರೀರಿ ಅಂತ ಹೇಳಿದರೆ, ದೇಶೀಯ ಆಧಾರಗಳಲ್ಲಿ ನಮಗೆ ಅನೇಕ ನಮ್ಮ ದೇಶದ ಗ್ರಂಥಗಳು ಸಿಕ್ಕಿದೆ. ಈ ಗ್ರಂಥಗಳು ಸಂಸ್ಕೃತ, ಕನ್ನಡ, ಮರಾಠಿ, ತೆಲುಗು, ಉರ್ದು ಈ ರೀತಿಯ ಅನೇಕ ಭಾಷೆಗಳಲ್ಲಿ ಈ ಗ್ರಂಥಗಳಿರುವಂಥದ್ದನ್ನು ಕಾಣ್ಬೋದು. ಇದರಲ್ಲಿ ಮುಖ್ಯವಾಗಿ ನೀವು ನೋಡಿದರೆ ಗಂಗಾಂಬಿಕೆಯವರು ಬರೆದಿರುವಂತಹ ಒಂದು ಗ್ರಂಥ, ಸಂಸ್ಕೃತದಲ್ಲಿ ಬರೆದಿರುವಂತಹ ಕುಮಾರ ಕೆಂಪಣ್ಣನ ಪತ್ನಿ, ಅದನ್ನು ನೆನಪಿದ್ರೆ ಬರೀರಿ, ಇಲ್ಲ ಅಂತಾದರೆ ಗಂಗಾಂಬಿಕೆ ಅಂತಾದರೂ ಬರೀರಿ. ಕುಮಾರ ಕೆಂಪಣ್ಣನ ಪತ್ನಿ ಗಂಗಾಂಬಿಕೆಯವರು ಅವರ ಸಂಸ್ಕೃತದ ಒಂದು ಗ್ರಂಥ ಮಧುರ ವಿಜಯಂ ಎನ್ನುವಂತಹ ಒಂದು ಗ್ರಂಥದಲ್ಲಿ ಸಂಪೂರ್ಣವಾಗಿ ಅವರು ರಾಜಕೀಯ ಸ್ಥಿತಿಗತಿಗಳು, ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ಬರೆದಿರುವಂಥದ್ದನ್ನು ಕಾಣ್ಬೋದು, ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಂಪಣ್ಣನವರ ಒಂದು ದಂಡಯಾತ್ರೆ, ಅವರು ಯಾವ ರೀತಿ ದಂಡಯಾತ್ರೆಗಳು ಹೋಗಿದ್ದಾರೆ ಎನ್ನುವಂಥದ್ದನ್ನು ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ, ನಮಗೆ ಸಿಕ್ಕಿರುವಂಥ ಆಧಾರಗಳು. ಆಯಿತಾ? ಹೀಗೆ ಅನೇಕ ದೇಶೀಯ ರಾಜರುಗಳಿರ್ಬೋದು, ಅನೇಕ ಜನರು ನಮ್ಮ ಒಂದು ಸಾಹಿತ್ಯಗಳಲ್ಲಿ ಎಲ್ಲ ನಮ್ಮ ದೇಶದ ಬಗ್ಗೆ, ಹಾಗೆ ನಮ್ಮ ದೇಶದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ರಾಜರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಇದರಲ್ಲಿ ಕೂಡ ಒಂದು ಮುಖ್ಯವಾಗಿರುವಂಥ ವಿಚಾರ, ನಮಗೆ ಈ ರಾಜರ ಬಗ್ಗೆ ಅನೇಕ ಬಾರಿ ನಾವು ಪಾಠಗಳಲ್ಲೆಲ್ಲ ಓದಿರ್ತೇವೆ. ಯಾರು? ಕೃಷ್ಣದೇವರಾಯ ಅಂತ ಬಂದಾಗ ನಾವು ಹೈಸ್ಕೂಲಿನಿಂದಲೂ ಕೂಡ ಕೃಷ್ಣದೇವರಾಯನ ರಾಜನ ಪಾಠಗಳನ್ನೆಲ್ಲ ಓದ್ಕೊಂಡು ಬಂದಿದ್ದೇವೆ. ಕೃಷ್ಣದೇವರಾಯ ರಾಜನ ಜೊತೆಗೆ ಅವನು ಒಬ್ಬ ಸಾಹಿತಿ ಕೂಡ ಆಗಿದ್ದ. ಅಂದರೆ ಕೃಷ್ಣದೇವರಾಯನು ಅನೇಕ ರೀತಿಯ ಗ್ರಂಥಗಳನ್ನು ಬರೆದಿದ್ದಾರೆ, ಅನೇಕ ಸಾಹಿತ್ಯಗಳನ್ನು ಬರೆದಿದ್ದಾರೆ, ಅನೇಕ ಪದ್ಯಗಳನ್ನು ಎಲ್ಲ ಬರೆದಿರುವಂತಹ ರಾಜ. ಈ ರಾಜ ಏನು ಮಾಡಿದ್ದಾನೆ, ತನ್ನ ಸಾಹಿತ್ಯಗಳಲ್ಲಿ ತಾನು ಮಾಡಿರುವಂತಹ ರಾಜ್ಯಭಾರದ ಬಗ್ಗೆ, ತಾನು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದೆ, ಪ್ರಜೆಗಳಿಗೆ ಯಾವ ರೀತಿಯ ಸೌಕರ್ಯಗಳನ್ನು ಕೊಡ್ತಾ ಇದೆ, ಪ್ರಜೆಗಳಿಗೆ ಯಾವ ರೀತಿಯ ಸಹಾಯವನ್ನು ಮಾಡಿದ್ದಾನೆ, ಎಲ್ಲವನ್ನು ಕೂಡ ತನ್ನ ಗ್ರಂಥದಲ್ಲಿ ಬರ್ತಿದ್ದಾನೆ. ಕೃಷ್ಣದೇವರಾಯ ರಾಜನು ತನ್ನ ಗ್ರಂಥ ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ. ಅವರು ತಮ್ಮ ಗ್ರಂಥ ತೆಲುಗು ಭಾಷೆಯಲ್ಲಿ ಬರೆದಿರುವಂಥದ್ದು. ಅದು ತುಂಬ ಸಲ ಪ್ರಶ್ನೆಗಳಿರುವಂಥದ್ದು. ಕೃಷ್ಣದೇವರಾಯನ ಅಮುಕ್ತ ಮೌಲ್ಯನ ಗ್ರಂಥ, ಅದೆಲ್ಲ ಕೂಡ ನಮಗೆ ಸಾಧಾರಣವಾಗಿ ನೆನಪಲ್ಲಿರುವಂಥ ಒಂದು ಗ್ರಂಥ. ಅಮುಕ್ತ ಮೌಲ್ಯನ ಗ್ರಂಥ ಬರೆದವರು ಕೃಷ್ಣದೇವರಾಯನ ಅಮುಕ್ತ ಮೌಲ್ಯ ಎನ್ನುವಂಥ ಗ್ರಂಥವನ್ನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ. ಈ ತೆಲುಗು ಭಾಷೆಯಲ್ಲಿ ಬರೆದಿರುವಂತಹ ಗ್ರಂಥದಲ್ಲಿ ಸಂಪೂರ್ಣ ರಾಜನೀತಿಶಾಸ್ತ್ರ ಯಾವ ರೀತಿ ಇತ್ತು, ರಾಜನೀತಿಶಾಸ್ತ್ರದ ಕೃತಿಯಾಗಿದ್ದರು. ಆಗಿನ ರಾಜ್ಯಭಾರ ಯಾವ ರೀತಿ ಮಾಡ್ತಾ ಇದ್ದ, ರಾಜ್ಯಭಾರದ ಕ್ರಮ ಏನು, ಅದರೊಳಗೆ ಏನೆಲ್ಲ ವಿಚಾರ ಇತ್ತು ರಾಜನೀತಿಶಾಸ್ತ್ರದ ಬಗ್ಗೆ,
ಆಗಿನ ರಾಜ್ಯಭಾರದ ಕ್ರಮದ ಬಗ್ಗೆ, ಅರಸನ ಕರ್ತವ್ಯಗಳ ಬಗ್ಗೆ, ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದೆ, ಯಾವ ರೀತಿ ಪ್ರಜೆಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೆ, ಎಲ್ಲವನ್ನು ಕೂಡ ಅಮುಕ್ತ ಮೌಲ್ಯನ ಎನ್ನುವಂತಹ ಸಾಹಿತ್ಯದಲ್ಲಿ, ಅಮೂರ್ತ ಮೌಲ್ಯನ ಎನ್ನುವಂತಹ ಕೃತಿಯಲ್ಲಿ ರಾಜನ ಸಂಪೂರ್ಣ ವಿಚಾರಗಳು ಅದರಲ್ಲಿ ನಮಗೆ ಸಿಕ್ಕಿತು. ಈಗಲೂ ಕೂಡ ಅದು ನಮ್ಮ ಆಧಾರವಾಗಿರುವಂಥದ್ದು. ಇನ್ನು ನಾವು ನೋಡಿದರೆ ಎರಡನೇ ಪಾಯಿಂಟ್ಸಲ್ಲಿ ವಿದೇಶಿ ಆಧಾರಗಳು. ನಮ್ಮ ದೇಶದ ರಾಜರು ಬರೆದಿರುವಂಥ ದೇಶೀಯ ಸಾಹಿತ್ಯ ಆಧಾರಗಳಾಗಿ ನಮಗೆ ಸಿಕ್ಕಿತು ಅಲ್ವಾ. ಈಗ ವಿದೇಶಿಯ ಜನರು, ವಿದೇಶಿಯ ರಾಜರಿರ್ಬೋದು, ವಿದೇಶಿಯರು ಬರೆದಿರುವಂತಹ ಗ್ರಂಥಗಳು ಅದು ನಮಗೆ ಸಿಕ್ಕಿರುವಂಥದ್ದು ವಿದೇಶಿ ಸಾಹಿತ್ಯ ಆಧಾರಗಳಾಗಿ. ಅಲ್ಲಿರುವಂಥದ್ದು ಭಾರತದ ವಿಷಯ, ಭಾರತದ ರಾಜರುಗಳ ಬಗ್ಗೆ, ಭಾರತ ರಾಜನೀತಿಜ್ಞದ ಬಗ್ಗೆ, ಭಾರತದಲ್ಲಿ ಮಾಡ್ತಾ ಇದ್ದಂಥ ಆಡಳಿತದ ಬಗ್ಗೆ ಯಾರು ಬರೆದಿದ್ದಾರೆ? ವಿದೇಶಿಯ ರಾಜರು ಬರೆದಿರುವಂಥದ್ದು. ಇಲ್ಲಿ ಮುಖ್ಯವಾಗಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಇಟಲಿಯ ವಿನಸ್ ನಗರದ ಪ್ರವಾಸಿ ನಿಕೋಲೋ ಕುಂಟಿಯವರು ಇಟಲಿಯಿಂದ ಬಂದಿದ್ದಾರೆ. ಯಾವಾಗ? 1ನೇ ದೇವರಾಯ ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, 1ನೇ ದೇವರಾಯ ರಾಜ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಟಲಿಯಿಂದ ವಿನಸ್ ನಗರದ ಪ್ರವಾಸಿ ನಿಕೋಲೋ ಕುಂಟಿಯವರು ಬಂದಿದ್ದರು. ನಿಕೋಲೋ ಕುಂಟಿಯವರು ಇಂಡಿಯನ್ 15th ಸೆಂಚುರಿ ಅಂತ ಒಂದು ಗ್ರಂಥವನ್ನು ಬರೆದಿದ್ರು. ಇಂಡಿಯನ್ 15th ಸೆಂಚುರಿ ಎಂಬ ಗ್ರಂಥದಲ್ಲಿ ಆವಾಗ ಆಸ್ಥಾನದ ಹಬ್ಬ ಇರ್ಬೋದು, ಅವರು ಆಚರಿಸುವಂತಹ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳ ಬಗ್ಗೆ ಇರ್ಬೋದು, ಆಗಿನ ಕಾಲದಲ್ಲಿದ್ದಂತಹ ನಾಣ್ಯ ಪದ್ಧತಿಯ ಬಗ್ಗೆ, ಹಾಗೆ ಇಲ್ಲಿ ಕೋಟೆಯ ಬಗ್ಗೆ, ಕೋಟೆ ಕೊತ್ತಲೆಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಆ ಒಂದು ಗ್ರಂಥ ಇಂಡಿಯನ್ 15th ಸೆಂಚುರಿ, ಇಂಡಿಯಾದ 15ನೆಯ ಸೆಂಚುರಿ ಎನ್ನುವಂತಹ ಗ್ರಂಥದಲ್ಲಿ ನಿಕೋಲೋ ಕುಂಟಿಯವರು ದೇವರಾಯನ ಆಸ್ಥಾನಕ್ಕೆ ಬಂದಾಗ, 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಆವಾಗ ಅವನು ಬಂದು ನೋಡಿ ಹೋದ ನಂತರ ಆ ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ನಾಣ್ಯ ಪದ್ಧತಿಯ ಬಗ್ಗೆ, ಕೋಟೆಯ ಬಗ್ಗೆ ಎಲ್ಲ ಕೂಡ ಇತ್ತು. ಇದು ನಮಗೆ ಸಿಕ್ಕಿರುವಂತಹ ಆಧಾರ. ನಮಗೆ ಆವಾಗ ಏನು ಗೊತ್ತಾಯಿತು? 1ನೇ ದೇವರಾಯ ರಾಜ ಇದ್ದ, ಆ ದೇವರಾಜನ ಕಾಲದಲ್ಲಿ ಹಬ್ಬ ಹರಿದಿನಗಳಾಗ್ತಾ ಇತ್ತು. ಈ ರೀತಿ ಪ್ರಜೆಗಳಿಗೆ ಅವನು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದ. ಕೋಟೆ ಬಗ್ಗೆ ಈ ರೀತಿ ಇತ್ತು, ನಾಣ್ಯ ಪದ್ಧತಿ ಈ ರೀತಿ ಇತ್ತು, ಎಲ್ಲ ನಮಗೆ ಗೊತ್ತಾಗಿರುವಂಥದ್ದು ಈ ಒಂದು ಆಧಾರದಿಂದ. ಈ ರೀತಿಯಾಗಿ ಪರ್ಷಿಯಾದ ರಾಯಭಾರಿ ಪರ್ಷಿಯಾದಿಂದ ಅಬ್ದುಲ್ ರಜಾಕ್ ಎನ್ನುವಂಥ ರಾಯಭಾರಿ ಬಂದು ಅಲ್ಲಿ ವಿಜಯನಗರದ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಬರುವಂಥದ್ದು. ಈಗ ಬರುವಂತಹ ಒಂದು ಪ್ರವಾಸಿ ವಿಜಯನಗರದ ಇಮ್ಮಡಿ ದೇವರಾಯನ ಸಾಮ್ರಾಜ್ಯಕ್ಕೆ ಅಲ್ಲಿ ಬಂದು ಏನು ಮಾಡ್ತಾರೆ ಅಂತ ಹೇಳಿದರೆ, ವಿಜಯನಗರದ ಶ್ರೀಮಂತ ವೈಭವದ ಬಗ್ಗೆ ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾರೆ. ಎಷ್ಟು ಅದ್ಭುತವಾಗಿತ್ತು, ಎಷ್ಟು ಅದ್ಭುತವಾಗಿದೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದು. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಡೊಮಿಂಗೋ ಪಾಯಸ್, ಕೃಷ್ಣದೇವರಾಯನ ಆಸ್ಥಾನಕ್ಕೂ ಕೂಡ ವಿದೇಶಿ ಪ್ರವಾಸಿಗ ಭೇಟಿ ನೀಡ್ತಾರೆ. ಅದು ಡೊಮಿಂಗೋ ಪಾಯಸ್ ಎನ್ನುವಂಥದ್ದು ಕೃಷ್ಣದೇವರಾಯನ ವ್ಯಕ್ತಿತ್ವದ ಬಗ್ಗೆ, ಕೃಷ್ಣದೇವರನ್ನು ಆಳ್ವಿಕೆ ಮಾಡಿದ್ದಂತಹ ಅದ್ಭುತ ಒಂದು ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ಡೊಮಿಂಗೋ ಪಾಯಸನು ತನ್ನ ಗ್ರಂಥದಲ್ಲಿ ಬರೀತಾನೆ. ಡೊರೆಟ್ ಬಾರ್ಬುಸನು ರಾಯರ ಮತ್ತು ಬಹುಮನಿ ಸುಲ್ತಾನ ನಡುವೆ ಸಂಭವಿಸುತ್ತಿದ್ದಂತಹ ಕದನಗಳನ್ನು ಕೂಡ ಅಲ್ಲಿ ವಿವರಿಸಿದ್ದಾರೆ. ಆವಾಗ ನಮಗೆ ಗೊತ್ತಾಯ್ತಲ್ವಾ, ಹಿಂದೆ ರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಇಲ್ಲದಿದ್ದರೆ ಊಹೆಗಳ ಮೂಲಕ ನಾವು ಹೇಳುವಂಥದ್ದು, ಆ ರಾಜ ಇದ್ದ, ಕೃಷ್ಣದೇವರಾಯ ಆ ರಾಜ ಬೇರೆ ಬೇರೆ ರೀತಿಯ ಯುದ್ಧವನ್ನು ಮಾಡ್ತಾ ಇದ್ದ, ನಾಣ್ಯ ಪದ್ಧತಿ ಇತ್ತು, ಅಥವಾ ಆ ಹಬ್ಬ ಹರಿದಿನ ಈ ರೀತಿ ಇತ್ತು ಅಂತ ಒಂದು ಊಹೆಯ ಮೂಲಕ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇತ್ತು. ಆದರೆ ಯಾವಾಗ ನಮಗೆ ಈ ಗ್ರಂಥಗಳೆಲ್ಲ ಸಿಕ್ಕಿತು, ದೇಶೀಯ ಗ್ರಂಥಗಳಿರ್ಬೋದು, ದೇಶೀಯ ಸಾಹಿತ್ಯ ಆಧಾರಗಳಿರ್ಬೋದು, ಅಥವಾ ವಿದೇಶಿ ಸಾಹಿತ್ಯದ ಆಧಾರಗಳು, ಅಥವಾ ಈ ಗ್ರಂಥ ಪುಸ್ತಕಗಳೆಲ್ಲ ಸಿಕ್ಕಿತು. ಈ ಎಲ್ಲ ಗ್ರಂಥ ಪುಸ್ತಕಗಳಿಂದ ನಮಗೆ ಗೊತ್ತಾಯಿತು ಆಗಿನ ಕಾಲದಲ್ಲಿ ಯಾವ ರಾಜರಿದ್ದರು, ಆ ರಾಜರು ಯಾವ ರೀತಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರು, ಅವರ ಕಾಲದಲ್ಲಿ ನಾಣ್ಯ ಪದ್ಧತಿ ಯಾವ ರೀತಿ ಇತ್ತು, ಆಡಳಿತ ಪದ್ಧತಿ ಇತ್ತು, ಎಲ್ಲ ಗೊತ್ತಾಗಿರುವಂಥದ್ದು ಈ ಒಂದು ಗ್ರಂಥದಿಂದ. ಇದೆಲ್ಲ ಕೂಡ ನಮ್ಮ ಆಧಾರಗಳು. ಮುಖ್ಯವಾಗಿ ಇದು ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ 2 ವಿಧ, ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು 2. ಇವಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ.
ಇನ್ನು ಅದರ ಎರಡನೇ ಮುಖ್ಯ ಪಾಯಿಂಟ್ ಪುರಾತತ್ವ ಆಧಾರಗಳು. ಇನ್ನೂ ಪುರಾತತ್ವ ಆಧಾರಗಳಿದೆ ನಮಗೆ. ರಾಜಮನೆತನ ಇತ್ತು, ರಾಜ್ಯಭಾರ ಆಳ್ತಾ ಇದ್ದು, ದೇವಸ್ಥಾನಗಳಿತ್ತು ಅಥವಾ ನಾಣ್ಯಗಳಿತ್ತು, ಎಲ್ಲ ಗೊತ್ತಾಗಬೇಕು ಅಂತಾದರೆ ಈ ಪುರಾತತ್ವ ಆಧಾರದಿಂದ ನಮಗೆ ಗೊತ್ತಾಯಿತು. ಆ ಪುರಾತತ್ವ ಆಧಾರಗಳಲ್ಲಿ 3 ಪಾಯಿಂಟ್ಸ್ಗಳನ್ನು ಕಾಣಬಹುದು. 1 ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು. 1 ಶಾಸನಗಳು ಅಂತ ಬಂದಾಗ ಆ ಶಾಸನಗಳನ್ನು ಕಲ್ಲಿನ ಮುಖಾಂತರ ಕೆತ್ತಿರ್ತಾರೆ. ಈಗ ನೀವು ಅನೇಕ ದೇವಸ್ಥಾನಗಳಿಗೆ ಹೋದರೆ ಅಥವಾ ಒಂದು ಹಳೆಯ ಕಾಲದ ಅರಮನೆಗೆ ಅಥವಾ ಹಳೆಯ ಕಾಲದ ದೇವಸ್ಥಾನಗಳಿಗೆ ಹೋದರೆ ಅಲ್ಲೆಲ್ಲ ಕಲ್ಲಿನಿಂದ ಕೆತ್ತಿರ್ತಾರೆ ನೋಡಿ. ಇಸವಿಗಳನ್ನು ಕೆತ್ತಿರ್ತಾರೆ, ರಾಜರ ಹೆಸರುಗಳನ್ನು ಕೆತ್ತಿರ್ತಾರೆ, ಅಥವಾ ರಾಜ್ಯದ ಲಾಂಛನದ ಬಗ್ಗೆ ಕೆತ್ತಿರ್ತಾರೆ. ಈ ರೀತಿಯಾಗೆಲ್ಲ ಕೆತ್ತಿರ್ತಾರೆ. ನಮಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ, ವಿಜಯನಗರ ಸಾಮ್ರಾಜ್ಯ ತುಂಬಾ ಪ್ರಸಿದ್ಧವಾದಂತಹ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು. 9,000 ಶಾಸನಗಳು ನಮಗೆ ದಕ್ಷಿಣ ಭಾರತದಲ್ಲಿ ಸಿಕ್ಕಿತು. ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 9,000 ಶಾಸನಗಳು ಸಿಕ್ಕಿದೆ ಅಂತೆ. ಅದು ಬೇರೆ ಬೇರೆ ಭಾಷೆಯಲ್ಲಿತ್ತು. ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ, ಉರ್ದು, ಈ ರೀತಿಯಾಗಿ ಅನೇಕ ಭಾಷೆಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಶಾಸನಗಳು ಕೆತ್ತಿಸಲಾಗಿತ್ತು. ಅಂದರೆ ಆಯಾ ರಾಜರು ಏನು ಮಾಡಿದರು, ಒಂದು ಕೆತ್ತಿಸಿ ಇಡ್ತಾಯಿದ್ರು. ಆ ರಾಜರ ಹೆಸರನ್ನು ಕೆತ್ತಬೇಕು ಅಂತ ಹೇಳುವಂಥದ್ದು, ರಾಜರು ರಾಜ್ಯ ನೀತಿಯ ಬಗ್ಗೆ ಕೆತ್ತಬೇಕು ಅಂತ ಹೇಳುವಂಥದ್ದು, ಇದನ್ನೆಲ್ಲ ಕೂಡ ಕೆತ್ತಲಿಕ್ಕೆ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಮುಂದಿನ ತಲೆಮಾರಿಗೆ ಗೊತ್ತಾಗಲಿ, ಮುಂದಿನ ತಲೆಮಾರಿಗೆ ಈ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಎನ್ನುವಂಥದ್ದು ಸಿಗಲಿ ಎನ್ನುವಂಥ ಒಂದು ಕಾರಣದಿಂದಲೇ ಅವರು ಕೆತ್ತಿರ್ತಾ ಇದ್ದಿರಬಹುದು. ಇಲ್ಲಿ ನಮಗೇನಾಯಿತು ಅಂದರೆ ಇದೊಂದು ಆಧಾರವಾಗಿ ಸಿಕ್ಕಿತು. ಶಾಸನಗಳು ಬೇರೆ ಬೇರೆ ಶಾಸನಗಳು ಸಿಕ್ಕಿದೆ. ಅದರಲ್ಲಿ ಬಹುಮನಿ ಸಾಮ್ರಾಜ್ಯದೊಟ್ಟಿಗೆ ಮಾಡಿದಂತಹ ಯುದ್ಧಗಳು, ರಾಜ್ಯರ ಆಳ್ವಿಕೆಯ ಕಾಲ, ನೆರೆಹೊರೆಯ ರಾಜ್ಯ ಯಾವ ರೀತಿ ಇತ್ತು, ಎಷ್ಟು ರಾಜಮನೆತನದವರು ಬಂದರು, ಎಷ್ಟು ವರ್ಷ ರಾಜ್ಯಭಾರವನ್ನು ಮಾಡಿದ್ದಾರೆ, ಅವರ ಒಂದು ಸಾಮಾಜಿಕ ಪರಿಸ್ಥಿತಿ ಏನು, ರಾಜಕೀಯ ಪರಿಸ್ಥಿತಿ ಏನು, ಧಾರ್ಮಿಕ ಪರಿಸ್ಥಿತಿಗಳೇನಿತ್ತು, ಅವರ ಕಾಲದಲ್ಲಿ ಯಾವ ರೀತಿ ಕೃಷಿಗಳನ್ನೆಲ್ಲ ಮಾಡ್ತಾಯಿದ್ರು, ಆಗಿನ ಕಾಲದಲ್ಲಿ ರಾಜರು ಯಾವ ರೀತಿ ಒಂದು ಖಜಾನೆಯನ್ನು ತುಂಬಿಸ್ತಾ ಇದ್ರು, ಎಲ್ಲ ವಿಚಾರಗಳನ್ನು ಕೂಡ ನಮಗೆ ಈ ಒಂದು ಶಾಸನಗಳ ಮೂಲಕ ಸಿಗ್ತಾ ಹೋಯಿತು. ಇನ್ನು ಎರಡನೆಯ ಪಾಯಿಂಟ್ ನಾಣ್ಯಗಳಿಂದ ನಮಗೆ ಏನು ಗೊತ್ತಾಯಿತು, ಏನು ಗೊತ್ತಾಗಿರಬಹುದು? ನಾಣ್ಯಗಳು ಏನು ಗೊತ್ತಾಯಿತು ಅಂದರೆ ಈ ನಾಣ್ಯಗಳಲ್ಲಿ ಇಸವಿಗಳನ್ನೆಲ್ಲ ಹಾಕ್ತಾಯಿದ್ರು ಅಲ್ವಾ. ಈ ಇಸವಿಗಳಿಂದ ನಮಗೆ ಗೊತ್ತಾಯಿತು ಇಂತಿಷ್ಟು ವರ್ಷದಿಂದ ಇಂತಿಷ್ಟು ವರ್ಷ ಯಾವ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಎನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥದ್ದೇ ನಾಣ್ಯಗಳ ಮುಖಾಂತರ. ನಾಣ್ಯದಿಂದಾಗಿ ರಾಜರ ಬಗ್ಗೆ ಗೊತ್ತಾಯಿತು. ಅನೇಕ ನಾಣ್ಯಗಳಲ್ಲಿ ರಾಜರ ಹೆಸರನ್ನು ಹಾಕ್ತಾಯಿದ್ರು, ರಾಣಿಗಳ ಹೆಸರನ್ನು ಹಾಕ್ತಾಯಿದ್ರು, ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ಹಾಕ್ತಾಯಿದ್ರು. ಅಂದರೆ ಇಸವಿಯ ಮುಖಾಂತರ ನಮಗೆ ಇಂತಿಷ್ಟು ವರ್ಷದಿಂದ ಇಂತಿಷ್ಟು ವರ್ಷದವರೆಗೆ ಒಬ್ಬ ರಾಜ ಆಳ್ವಿಕೆ ಮಾಡಿದ್ದಾನೆ ಅಂತ ಗೊತ್ತಾಗಿರುವಂಥದ್ದೇ ಈ ನಾಣ್ಯದ ಮುಖಾಂತರ. ಈ ನಾಣ್ಯಗಳು ಬೇರೆ ಬೇರೆ ನಾಣ್ಯಗಳಿದ್ದವು. ಚಿನ್ನ, ಬೆಳ್ಳಿ, ತಾಮ್ರ, ಗದ್ಯಾಣ, ವರಹಪಗೋಡ, ಪೊನ್ನ, ಪಣ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು ನಾಣ್ಯಗಳನ್ನು. ಶಾಸನಗಳಷ್ಟೇ ಮುಖ್ಯವಾಗಿ ನಮಗೆ ಈ ನಾಣ್ಯಗಳು ಕೂಡ ಸಿಕ್ಕಿರುವಂಥದ್ದು ನಮಗೆ ರಾಜರ ಬಗ್ಗೆ ಗೊತ್ತಾಗಲಿಕ್ಕೆ ತುಂಬಾ ಅನುಕೂಲವಾಗಿರುವಂಥದ್ದು. ಇದೆಲ್ಲ ಕೂಡ ರಾಜರು ಟಂಕಿಸಿದಂತಹ ಚಿನ್ನ, ಬೆಳ್ಳಿ, ತಾಮ್ರ, ಗದ್ಯಾಣ, ವರಹ ಅಂತ ಇತ್ತು. ತುಂಬ ನಾಣ್ಯಗಳಲ್ಲಿ ಆಗಿನ ರಾಜರು ಮಾಡ್ತಾ ಇದ್ದಂಥ ದೇವರ ಬಗ್ಗೆ, ದೇವರ ಚಿತ್ರ ಇರ್ಬೋದು, ಪ್ರಾಣಿಗಳ ಚಿತ್ರ, ಸಿಂಹ, ಆನೆ, ವರಾಹ, ಗರುಡ, ಎಲ್ಲ ಪ್ರಾಣಿ ಪಕ್ಷಿಗಳ ಚಿತ್ರ ಇತ್ತು. ಆ ರಾಜನಿಗೆ ಯಾವುದು ತುಂಬಾ ಇಷ್ಟ ಆಗಿತ್ತು ಅಥವಾ ಆ ರಾಜನ ಹೆಸರು, ರಾಣಿಯ ಹೆಸರು ಎಲ್ಲ ಕೂಡ ಅದರಲ್ಲಿತ್ತು. ಇದರಿಂದಾಗಿ ನಮಗೇನು ಗೊತ್ತಾಯಿತು, ರಾಜರ ಹೆಸರು ಬಗ್ಗೆ ಗೊತ್ತಾಯಿತು, ರಾಜರು ಆಳ್ವಿಕೆ ಮಾಡಿಕೊಳ್ತಿದ್ದ ಕಾಲದ ಬಗ್ಗೆ ಗೊತ್ತಾಯಿತು, ಸಾಮ್ರಾಜ್ಯದ ವೈಶಾಲ್ಯತೆ ಬಗ್ಗೆ ಗೊತ್ತಾಯಿತು, ರಾಜರಿಗೆ ಸಿಕ್ಕಿದ್ದಂತಹ ಬಿರುದುಗಳ ಬಗ್ಗೆ ಗೊತ್ತಾಯಿತು, ರಾಜರು ಮಾಡಿದಂತಹ ನಾಣ್ಯಗಳ ಬಗ್ಗೆ ಗೊತ್ತಾಯಿತು, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಅವರು ಕಷ್ಟದಲ್ಲಿದ್ದ, ಶ್ರೀಮಂತರಾಗಿದ್ದ, ಬಡವರಾಗಿದ್ದ, ಎಲ್ಲ ವಿಚಾರಗಳು, ಆರ್ಥಿಕ ವಿಚಾರ, ಸಾಮಾಜಿಕ ವಿಚಾರ, ಧಾರ್ಮಿಕ ವಿಚಾರಗಳು ಕೂಡ ನಮಗೆ ಈ ನಾಣ್ಯಗಳ ಮುಖಾಂತರ ಕೂಡ ಸಿಕ್ಕಿತು. ಪುರಾತತ್ವ ಆಧಾರಗಳಲ್ಲಿ 3 ಪಾಯಿಂಟ್ಸ್, 1 ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು. ಸ್ಮಾರಕಗಳು ಅಂದರೆ ಏನು? ಬೇರೆ ಬೇರೆ, ಈಗ ದೇವಾಲಯಗಳಿರ್ಬೋದು, ಕೋಟೆಗಳಿರ್ಬೋದು, ಅರಮನೆಗಳಿರ್ಬೋದು. ಈಗ ಇತಿಹಾಸಕ್ಕೆ ಜೀವಂತ ಸಾಕ್ಷಿಗಳೇ ಈ ಸ್ಮಾರಕಗಳು. ನಮಗೆ ಈ ಸ್ಮಾರಕಗಳು ಇವತ್ತಿಗೂ ಕೂಡ ನಮಗೆ ಗೊತ್ತಾಗುವಂಥದ್ದು, ನಮಗೆ ಆಧಾರಗಳಾಗಿ ಸಿಕ್ಕುವಂಥದ್ದು ಈ ಸ್ಮಾರಕಗಳು.
ಅದರಲ್ಲಿ ಅನೇಕ ಸುಂದರ ಸುಂದರ ಸ್ಮಾರಕಗಳು ಈಗಲೂ ಕೂಡ ಇದೆ. ಕೆಲವು ಅನೇಕಗಳು ಅದೆಲ್ಲ ನಶಿಸಿ ಹೋಗಿದೆ. ಅಂದರೆ ರಾಜರ ಯುದ್ಧಗಳಿಂದಾಗಿರ್ಬೋದು ಅಥವಾ ವೈರಿಗಳ ಒಂದು ದಾಳಿಯಿಂದ ಅನೇಕ ಒಂದು ಸ್ಮಾರಕಗಳೆಲ್ಲ ನಶಿಸಿ ಹೋಗಿದೆ. ಆದರೂ ಕೂಡ ಇನ್ನಷ್ಟು ಕೆಲವೊಂದು ದೇವಾಲಯಗಳು, ಅರಮನೆಗಳು, ಕೋಟೆಗಳು ಈಗ ಕೂಡ ನಮಗೆ ಕಣ್ಣಿಗೆ ಕಾಣುವಂಥದ್ದು ಈಗಲೂ ಕೂಡ ಇವೆ. ಹಂಪಿ, ಲೇಪಾಕ್ಷಿ, ಆಮೇಲೆ ಮೂಡಬಿದಿರೆ, ಕಂಚಿ, ಕಾಳಹಸ್ತಿ, ತಿರುಪತಿ, ಮಧುರೈ, ಚಿದಂಬರಂ, ಶ್ರೀಶೈಲ, ಹೀಗೆ ಅನೇಕ ಕಟ್ಟಡಗಳಿಂದ, ಸ್ಮಾರಕಗಳಿಂದ ನಮಗೆ ಗೊತ್ತಾಗ್ತದೆ ಯಾವ ರಾಜ ಮನೆತನದವರು ಕಟ್ಟಿಸಿದ್ದಾರೆ, ಯಾವ ರಾಜ ಮನೆತನದವರು ಅದನ್ನು ಆಳ್ವಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಡ್ತಾಯಿದ್ರು ಎನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಇದರಿಂದಾಗಿ ಕೂಡ ನಮಗೆ ಅವರ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಜೀವನದ ಅರಿವನ್ನು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಯಿತು. ವಾಸ್ತುಶಿಲ್ಪ, ವಸ್ತು ಸಂಗ್ರಹಾಲಯ ಎಂದೇ ಹೆಸರಾದ ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ, ವಿಜಯ ವಿಠಲ ಸ್ವಾಮಿ ದೇವಾಲಯಗಳು, ಮಹಾನವಮಿ ದಿಬ್ಬಗಳ ವಿಜಯನಗರದ ಜನರ ಕಲೆ, ಅಲ್ಲಿನ ಒಂದು ಸಾಹಿತ್ಯ ಏನಿತ್ತು, ಅಲ್ಲಿನ ಒಂದು ಕಲಾ ಅಭಿರುಚಿ ಎಲ್ಲ ಕೂಡ ನಮಗೆ ಗೊತ್ತಾಯಿತು ಸ್ನೇಹಿತರೆ. ಇವಿಷ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಆಧಾರಗಳಲ್ಲಿ ಗೊತ್ತಾಗುವಂಥದ್ದು, ಅಥವಾ ಪ್ರಶ್ನೆಗಳಲ್ಲಿ ಶಾಸ್ತ್ರ ಆಧಾರಗಳ ಮುಖಾಂತರ ಗೊತ್ತಾಗಿರುವಂಥದ್ದು. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಆಧಾರಗಳಲ್ಲಿ ಮುಖ್ಯವಾಗಿ 2 ಪಾಯಿಂಟ್ಸ್ಗಳು. ಒಂದು ಸಾಹಿತ್ಯ ಆಧಾರಗಳು, ಎರಡನೆಯದಾಗಿ ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ ಮತ್ತೆರಡು ಸಬ್ ಪಾಯಿಂಟ್ಸ್ಗಳು. ಒಂದು ದೇಶೀಯ ಸಾಹಿತ್ಯ ಆಧಾರಗಳು, ಎರಡನೇದು ವಿದೇಶಿ ಸಾಹಿತ್ಯ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು, ಈ 3 ಪಾಯಿಂಟ್ಸ್ಗಳು ಇದರಲ್ಲಿ. ಹಾಗೆ ಒಟ್ಟು ಎಷ್ಟು ಜೊತೆ ಪಾಯಿಂಟ್ಸ್ಗಳು ಬರ್ತದೆ ಅಂತ ಹೇಳಿದರೆ, ಸಾಹಿತ್ಯ ಆಧಾರ, ಪುರಾತತ್ವ ಆಧಾರಗಳು ಮುಖ್ಯ 2 ಪಾಯಿಂಟ್ಸ್ಗಳು, ಮತ್ತು 5 ಪಾಯಿಂಟ್ಸ್ಗಳು ಅದರ ಸಬ್ ಪಾಯಿಂಟ್ಸ್ಗಳಾಗಿ 7 ಪಾಯಿಂಟ್ಸ್ಗಳು ನಮಗೆ ಆಧಾರಗಳಲ್ಲಿ ಸಿಗುವಂಥದ್ದು. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ 15 ಅಂಕಕ್ಕೆ ಬರ್ತದೆ, ಅಥವಾ 10 ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ. ಸ್ಕಿಪ್ ಮಾಡಬೇಡಿದನು, ಆಧಾರಗಳನ್ನು ಓದ್ಕೊಳ್ಳಿ. ತುಂಬಾ ಸುಲಭ ಇದೆ. ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ತಾ 3ರಿಂದ 4 ಪುಟದಷ್ಟು ಬರಿತಾ ಹೋಗ್ಬೋದು. ಆರಂಭದಲ್ಲಿ ಬರಿಬೇಕಾದ್ರೆ ಮೊದಲಿಗೆ ನೀವು ಸ್ವಲ್ಪ ಪೀಠಿಕೆಯನ್ನು ಕೊಟ್ಟು ನಂತರ ಅದರ ಅರ್ಥವನ್ನು ಸ್ವಲ್ಪ ಬರೆದು ನಂತರ ಇರುವಂತಹ ಪಾಯಿಂಟ್ಸ್ಗಳು, ಒಂದು ಒಟ್ಟು 7 ಪಾಯಿಂಟ್ಸ್ ಅಂತ ಇದೆ ಅಂತ ಹೇಳಿದರೆ ಆ ಪುಟದಲ್ಲಿ ಸಂಪೂರ್ಣವಾಗಿ ಪಾಯಿಂಟ್ಸನ್ನು ಒಂದೊಂದು ಲೈನ್ ಬಿಟ್ಟು ಪಾಯಿಂಟ್ಸನ್ನು ಬರಿತಾ ಹೋಗಿ, ನಂತರ ಹೊಸ ಪುಟದಲ್ಲಿ ಆ ಪಾಯಿಂಟ್ಸ್ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ, ಒಂದು ಪುಟದಲ್ಲಿ 2 ಪಾಯಿಂಟ್ಸ್ನ ರೀತಿಯಲ್ಲಿ ವಿವರಿಸ್ತಾ ಹೋಗಿ, ಆವಾಗ ನಿಮಗೆ 3ರಿಂದ 4 ಪುಟ ಬರೀಲಿಕ್ಕೆ ಅಥವಾ 4ರಿಂದ 5 ಪುಟ ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ. 15 ಅಂಕಕ್ಕೆ ಬಂದಾಗ 4ರಿಂದ 5 ಪುಟದಷ್ಟು ಬರೀರಿ, 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟು ಬರೀರಿ. ಅಂದರೆ ಪರೀಕ್ಷೆಗೆ ಬರಿಬೇಕಾದ್ರೆ ಇಷ್ಟೇ ಪುಟ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ಸ್ನೇಹಿತರೆ. ಆದರೆ ಈ ಒಂದು ಸಮಯವನ್ನು ನಾವು ನೋಡಿಕೊಂಡು ಬರಿತಾ ಹೋಗಬೇಕು. ಕೆಲವೊಮ್ಮೆ ಏನು ಮಾಡ್ತೇವೆ, ನಾವು ತುಂಬ ನಿಧಾನ ಬರಿತೇವೆ ಅಂತಾದರೆ ಕೊನೆಯ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ. ಅದರಿಂದ ತುಂಬ ಫಾಸ್ಟಾಗಿ ಬರಿತಾ ಹೋಗಬೇಕು. ನೀವು ತುಂಬಾ ಫಾಸ್ಟಾಗಿ ಬರಿತಾ ಹೋಗಬೇಕು. ಆ ಒಂದು ಸಮಯದ ಆಧಾರದಲ್ಲಿ 10 ಅಂಕಕ್ಕೆ ಅಂತ ಬಂದಾಗ 3ರಿಂದ 4 ಪುಟದಷ್ಟು ಬರೆದರೆ ಒಳ್ಳೆಯ ಅಂಕಗಳು ಸಿಗ್ತದೆ ಎನ್ನುವ ಕಾರಣದಿಂದಾಗಿ ತಿಳಿಸ್ತಾ ಇರುವಂಥದ್ದು. ಇನ್ನು ನೀವು ವಿವರಣೆಯ ಬಗ್ಗೆ ತುಂಬಾ ಚಿಂತೆ ಮಾಡಬೇಡಿ. ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಳಿ, ಪಾಯಿಂಟ್ಸನ್ನು ಸರಿಯಾಗಿ ಬರೀರಿ, ಮತ್ತೆ ಪಾಯಿಂಟ್ಸನ್ನು ಬರೆದು ಅದರ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ, ನಿಮ್ಮಿಂದ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ. ಇನ್ನು ಇಷ್ಟು ವಿವರಿಸಬೇಕು ಅಥವಾ ಹಾಗೇ ವಿವರಿಸಬೇಕು, ಪುಸ್ತಕದಲ್ಲಿರುವಂತೆ ವಿವರಿಸಬೇಕು ಅಂತ ಏನು ಕೂಡ ಚಿಂತೆ ಇಲ್ಲ. ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ತಾ ಹೋದರೆ ಆಯಿತು. ಅದಕ್ಕೆಲ್ಲ ನೀವು ಚಿಂತೆಯನ್ನು ಮಾಡಬೇಡಿ. ಸಮಯ ಎಷ್ಟಿದೆ ಆ ಸಮಯದಲ್ಲಿ ನೀವು ಹೊಂದಿಸಿಕೊಂಡು ಬರಿತಾ ಹೋಗಬೇಕು. ಇನ್ನು ನಾವು ನೋಡುವುದಾದರೆ ವಿಜಯನಗರ ಸಾಮ್ರಾಜ್ಯದ ಮೂಲಗಳನ್ನು ಕೂಡ ಒಮ್ಮೆ ಓದ್ಕೊಳ್ಳುವ. ಮುಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಕೂಡ ನೋಡಿಕೊಳ್ಳುವ. ಹಾಗೆಯೇ 5 ಅಂಕಕ್ಕೆ ಬರುವಂತಹ ಬುಕ್ಕರಾಯ, 1ನೇ ಬುಕ್ಕರಾಯ 5 ಅಂಕಕ್ಕೆ ಕೇಳ್ತಾರೆ. ಹಾಗೆಯೇ 15 ಅಂಕಕ್ಕೆ 2ನೇ ದೇವರಾಯನ ಸಾಧನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಬಂದಿದೆ. 2ನೆಯ ದೇವರಾಯ ಅಂದರೆ ಇಮ್ಮಡಿ ದೇವರಾಯನ ಸಾಧನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ತುಂಬ ಸಲ ನಮಗೇನು ಅನ್ನಿಸ್ತದೆ ಅಂದರೆ ಸಮಯ ಇಲ್ಲ, ಓದಲಿಕ್ಕೆ ಸಮಯ ಇಲ್ಲ, ಹೇಗೆ ಓದ್ಕೊಳ್ಳುವಂಥದ್ದು ಅಂತ ನೋಡಿದರೆ, ಪ್ರತಿ ದಿವಸ ರಾತ್ರಿ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ 1 ಗಂಟೆಗಳ ಕಾಲ, ಒಂದೇ 1 ಗಂಟೆಗಳ ಕಾಲ ಅಥವಾ ಅರ್ಧ ಗಂಟೆಗಳ ಕಾಲ ನೀವು ಪುಸ್ತಕಗಳನ್ನು ಓಪನ್ ಮಾಡಿ ಆ
ಪ್ರತಿ ದಿವಸ ಒಂದು ಪ್ರಶ್ನೆಗೆ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ. ಒಂದು ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಳಿ ಅಥವಾ ಒಂದು ಪೇಪರನ್ನು ತಗೊಳ್ಳಿ. ಒಂದು 2-3 A4 ಸೈಜ್ ಶೀಟ್ ಆಗಿರ್ಬೋದು, ಅಥವಾ ನಿಮಗೆ ನೀವು 10 ರೂಪಾಯಿಯ ಒಂದು ಸಣ್ಣ ರಫ್ ಬುಕ್ ರೀತಿಯಲ್ಲಿ ಸಿಗ್ತದಲ್ಲ, ಅದನ್ನಾದರೂ ಕೂಡ ನೀವು ಉಪಯೋಗ ಮಾಡಿಕೊಳ್ಬೋದು. ಅದರಲ್ಲಿ ಏನು ಮಾಡಿ ಅಂದರೆ ಒಂದು ಪ್ರಶ್ನೆಯನ್ನು ಬರ್ಕೊಳ್ಳಿ. ಈಗ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಅಥವಾ ಶಾಸ್ತ್ರಾಧಾರಗಳ ಮಹತ್ವ ಅಥವಾ ಆಧಾರಗಳ ಬಗ್ಗೆ ತಿಳಿಸಿ. ಯಾವುದೇ ಪ್ರಶ್ನೆ ಇರ್ಬೋದು, ಅದನ್ನು ನೋಡ್ಕೊಳ್ಳಿ, ಅದನ್ನು ಬರೀರಿ. ನಂತರ ಪಾಯಿಂಟ್ಸನ್ನು ಮಾತ್ರ ಬರೀರಿ. ಆ ಪಾಯಿಂಟ್ಸನ್ನು ಸರಿಯಾಗಿ ಕಲೀರಿ. ನೀವು ಆ ಒಂದು ಅರ್ಧ ಗಂಟೆಗಳ ಕಾಲ ಓದ್ತಾ ಇದ್ದೀರಿ ಅಂತಾದರೆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕಲ್ತ್ಕೊಳ್ಳಿ. ಆವಾಗ ಆ ರೀತಿ ಪ್ರತಿ ದಿವಸ 1 ಗಂಟೆಗಳ ಕಾಲ ನೀವು ಓದ್ತಾ ಹೋದರೆ ನಿಮಗೆ ಪರೀಕ್ಷೆಯ ಸಮಯದಲ್ಲಿ, ಪರೀಕ್ಷೆಯ ಹಿಂದಿನ ದಿವಸ ಓದ್ಕೊಳ್ಬೇಕಾದ್ರೆ ಏನೂ ಕಷ್ಟ ಆಗೋದಿಲ್ಲ. ಒಮ್ಮೆ ಓದ್ಕೊಂಡು ಹೋದಾಗ ಎಲ್ಲ ಕೂಡ ನೆನಪಿಗೆ ಬರ್ತದೆ. ಆ ರೀತಿಯಾಗಿ ಮಾಡಿಕೊಳ್ಳಿ. ನಾವು ಅಂದರೆ ಬೆಳಗಿನ ಸಮಯದಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತೇವೆ, ನಮಗೆ ಓದಲಿಕ್ಕೆ ಕೂಡ ಸಮಯ ಇರುವುದಿಲ್ಲ ಅಂತ ಇರುವಾಗ ಕೆಲವೊಂದನ್ನು ನಾನು ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅಥವಾ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತವ ಆ ಸಮಯದಲ್ಲಿ ಆದರೂ ಕೂಡ ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಳ್ಳಿ. ಆ ಪಾಯಿಂಟ್ಸ್ಗಳನ್ನು 2-3 ಬಾರಿ ಹೇಳ್ಕೊಳ್ಳಿ. ಅಷ್ಟು ಹೇಳಿದರೂ ಕೂಡ ಸಾಕಾಗ್ತದೆ. ನಿಮಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಭಯ ಪಡಬೇಡಿ. ಆರಾಮದಲ್ಲಿ ಎಲ್ಲವನ್ನು ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.